ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ನಗರದ ಫುಟ್ಬಾಲ್ ಟರ್ಫ್ ಗ್ರೌಂಡ್ನಲ್ಲಿ 40 ದಿನಗಳ ಕಾಲ ಸಮ್ಮರ್ ಫುಟ್ಬಾಲ್ ಕ್ಯಾಂಪ್ ನಡೆದಿದ್ದು ಇದರ ಸಮಾರೋಪ ಕಾರ್ಯಕ್ರಮ ನಡೆಯಿತು. ಕಳೆದ 40 ದಿನಗಳಿಂದ ಮಂಗಳೂರಿನ ಫುಟ್ಬಾಲ್ ಟರ್ಫ್ ಗ್ರೌಂಡ್ನಲ್ಲಿ ಸಮ್ಮರ್ ಫುಟ್ಬಾಲ್ ಕ್ಯಾಂಪ್ ನಡೆದಿದ್ದು ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿದ್ದ ತರಬೇತಿಯಲ್ಲಿ 150ಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ದರು. ಸಮಾರೋಪ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಮಂಗಳೂರು ಸ್ಮಾರ್ಟ್ ಸಿಟಿ ಆಡಳಿತ ನಿರ್ದೇಶಕರಾದ ಅರುಣಪ್ರಭಾ ಅವರು ಮಾತನಾಡಿ, ಉತ್ತಮವಾದ ಕ್ರೀಡಾಂಗಣ ನಿರ್ಮಾಣಗೊಳ್ಳುವ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರಯೋಜನವಾಗಿದೆ. ಹಾಗಾಗಿ ಈ ತರಬೇತಿಯ ಮೂಲಕ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕ್ರೀಡಾಪಟುಗಳಾಗಿ ರೂಪುಗೊಳ್ಳಬೇಕು ಎಂದರು. Responsible for getting this turf. We have only delivered what these people fought for, and the result is today you have a facility which was not there even last year. So you should consider yourself lucky that you have a AstroTurf, and this is the surface you will play everywhere. And the association is so good that they have conducted the camp in the very first opportunity, and the coaches have devoted so much time. Your parents have taken so much of trouble to bring you here. What I wish, as a former footballer, I used to play in this very ground 40 years ago. What I wish is at least some of you will play international football. Many of you will play national football, but all of you will play football all the while. ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಅಧ್ಯಕ್ಷರಾದ ಡಿಎಂ ಅಸ್ಲಂ ಅವರು ಮಾತನಾಡಿ, ಪ್ರತಿಯೊಬ್ಬ ಮಕ್ಕಳಲ್ಲಿ ಪ್ರತಿಭೆ ಇದೆ, ಆದರೆ ಕೆಲವು ಮಕ್ಕಳಲ್ಲಿ ದೈಹಿಕ ಸಾಮರ್ಥ್ಯ ಕಡಿಮೆ ಇದೆ. ಹಾಗಾಗಿ ಎಲ್ಲ ಕ್ರೀಡೆಗಳಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳುವಂತೆ ಹೆತ್ತವರಲ್ಲಿ ಮನವಿ ಮಾಡಿಕೊಂಡ್ರು. ಸೊ ನಾವು ನೋಡ್ತೇವೆ ಎಷ್ಟು ಸ್ಟ್ರೆಂತ್ ಇದೆ, ಮಕ್ಕಳು ಬರ್ತಾರೆ ಅಂತ. ಮತ್ತೆ ಇಲ್ಲಿ ನಮ್ಮ ಉದ್ದೇಶ ಏನು ಕಮರ್ಷಿಯಲ್ ಆಗಿಲ್ಲ. ನಾವು ಮಕ್ಕಳು ಒಳ್ಳೆ ಫುಟ್ಬಾಲ್ ಆಗಬೇಕು, ಫುಲ್ ಟೈಮ್ ಫುಟ್ಬಾಲ್ ಆಗಬೇಕು ಇದ್ದರೆ ವಿಲ್ ಸಪೋರ್ಟ್, ಡೋಂಟ್ ವರಿ. ನಾವು ಅದಕ್ಕೆ ಎಫರ್ಟ್ ಆಗ್ತೇವೆ. ನಾವು ಇಲ್ಲಿ ಇಷ್ಟೆಲ್ಲ ಮಕ್ಕಳಿರ್ಬೋದು, ನೀವು ಇಷ್ಟೇ ನಮಗೆ ಫೀಸ್ ಕೊಡಿ, ಇಷ್ಟೇ ಕೊಡಿ, ಏನು ಹೇಳಿಲ್ಲ. ಇನ್ನು ಕಳೆದ 40 ದಿನಗಳಿಂದ ನಡೆದ ತರಬೇತಿ ಶಿಬಿರದ ಬಗ್ಗೆ ಹೆತ್ತವರು ಹಾಗೂ ಮಕ್ಕಳು ತಮ್ಮ ಅನುಭವವನ್ನು ಹಂಚಿಕೊಂಡರು. ಕನ್ನಡ ಜಿಲ್ಲೆಯಿಂದ ಮತ್ತೆ ನಮ್ಮ ಮಕ್ಕಳು ಇನ್ನೂ ಆಡುವಾಗಿ ನೀವು ಮಾಡಿ ಅಂತ ನಮ್ಮ ಉದ್ದೇಶ. ಇನ್ನು ಫೀಡ್ಬ್ಯಾಕ್ ಇನ್ನು ನಿಮ್ಮ ಗ್ರೂಪಲ್ಲಿ ಇದ್ದ ಮಕ್ಕಳನ್ನು ನೀವು ಪ್ರೋತ್ಸಾಹಿಸಿ ಅವರಿಗೆ ಇನ್ನೂ ನೀವು ಸಂಡೇ ಕ್ಯಾಂಪ್ ನಡೆಸಿದ್ರೆ ಕೂಡ ತುಂಬಾ ಒಳ್ಳೆಯದು ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭದಲ್ಲಿ ಮುಖ್ಯ ಕೋಚ್ ಆಂಟೋನಿ ಎಸ್ ಫರ್ನಾಂಡಿಸ್, ತಸ್ವರ್ ಭವಿಷ್ ಅವರಿಗೆ ಸ್ಮರಣಿಕೆ ನೀಡಿ ಅಭಿನಂದಿಸಲಾಯಿತು. The summer camp we teach some basic things. In summer camp we can't teach more tactics and more things. We teach some basic techniques and some tactics of the students. Next thing, I am very happy. I seen there in my past only 50 or 60 students will come. Now here actually 170 students are coming for this. More than 200. More than 200 students are came for the camping, for the summer camp in the morning and evening session. ಮಾತ್ರವಲ್ಲದೆ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಈ ವೇಳೆ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ಕಾರ್ಯದರ್ಶಿ ಹುಸೇನ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸದಸ್ಯರಾದ ಅಬ್ದುಲ್ ಲತೀಫ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.